ಸೊ ಇವತ್ತಿನ ವಿಡಿಯೋಲ್ಲಿ ನಾನು ಈ ಬ್ಯೂಟಿಫುಲ್ ಪಾರ್ಟಿ ಸ್ಟೈಲ್ ಮೇಕಪ್ ಲುಕ್ ಹೇಗೆ ಮಾಡೋದಂತ ತೋರಿಸ್ತೀನಿ, ಬಟ್ ಇನ್ ಆಲ್ ಅಫೋರ್ಡಬಲ್ ಪ್ರಾಡಕ್ಟ್ಸ್. ಸೊ ವಿದೌಟ್ ಎನಿ ಫರ್ದರ್ ado, let's get into the video. Hey guys, namaste, welcome back to my YouTube channel. ಸೊ ಫಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಮೈ ಸ್ಕಿನ್ ಕೇರ್ ಆಗಿರುತ್ತೆ. ಇದರಲ್ಲಿ ನಾನು ಸಿನ್ಸ್ ಐ ಆಮ್ ಡೂಯಿಂಗ್ ಈವ್ನಿಂಗ್ ಮೇಕಪ್ ಲುಕ್, ಐ ಆಮ್ ಯೂಸಿಂಗ್ ಎಮ್ಲಿನ್ ಮಾಯಿಶ್ಚರೈಸರ್. ಇದು ಬೋತ್ ಮೈ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ರೂಟೀನ್ಸಲ್ಲಿರುತ್ತೆ. ಆ್ಯಂಡ್ ಈ ಮೇಕಪ್ನ ನೀವೇನಾದರೂ ಆಫ್ಟರ್ನೂನ್ ಆರ್ ಈವ್ನಿಂಗ್ ಮಾರ್ನಿಂಗ್ ಟೈಮ್ ಮಾಡ್ತೀರಾ ಅಂದರೆ ಡು ನಾಟ್ ಮಿಸ್ ಸನ್ಸ್ಕ್ರೀನ್. ಸೊ ದ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನಾನು ಫೇಶಿಯಲ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಐ ಆಮ್ ಯೂಸಿಂಗ್ ಪರ್ಪಲ್ಸ್ ಗೋಲ್ಡನ್ ಫೇಶಿಯಲ್ ಆಯಿಲ್. ಇದು ಹೈಡ್ರೇಟಿಂಗ್ ಆಗೂ ಇರುತ್ತೆ, ಜೊತೆಗೆ ಮೇಕಪ್ ಮತ್ತು ನಿಮ್ಮ ಸ್ಕಿನ್ ಮಧ್ಯೆ ಒಂದು ಬ್ಯೂಟಿಫುಲ್ ಲೇಯರ್ ಆಗಿ ಕೂಡ ಅಪ್ಲೈ ಆಗಿರುತ್ತೆ. ಸೊ ಇಟ್ ವಿಲ್ ಆಲ್ಸೋ ಪ್ರೊಟೆಕ್ಟ್ ಯುವರ್ ಸ್ಕಿನ್ ವೈಲ್ ಕೀಪಿಂಗ್ ಇಟ್ ಗ್ಲೋಯಿಂಗ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಬ್ಲೆಂಡರ್ ಯೂಸ್ ಮಾಡಿ ಆಯಿಲ್ನ ಬ್ಲೆಂಡ್ ಮಾಡಿದ್ದೀನಿ ಸ್ವಲ್ಪ. And then I'm adding primer. I'm using Plum's primer. I'm using silicone based primer. ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಪ್ಲಮ್ ಇಲ್ಯೂಮಿನೇಟರ್ ಯೂಸ್ ಮಾಡ್ತಿದ್ದೀನಿ ಇನ್ ದಿ ಶೇಡ್ ಪರ್ಪಲ್ ಲೈಲ್ಯಾಕ್. ಸೊ ಇದು ಒಂದು ವೆರಿ ಹೆಲ್ತಿ ಆ್ಯಂಡ್ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಸೊ ನೀವು ಯಾವುದೇ ಇಲ್ಯೂಮಿನೇಟರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಲಿಕ್ವಿಡ್ ಹೈಲೈಟರ್ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು ವಿತ್ ದ ಹೆಲ್ಪ್ ಆಫ್ ಮೈ ಫಿಂಗರ್ಸ್ ಬ್ಲೆಂಡ್ ಮಾಡ್ತಾ ಇದ್ದೀನಿ ಆನ್ ದ ಹೈ ಪಾಯಿಂಟ್ಸ್ ಆಫ್ ಯುವರ್ ಫೇಸ್. ಹೈ ಪಾಯಿಂಟ್ಸ್ ಆಫ್ ದ ಫೇಸ್ ಯಾವುದಪ್ಪ ಅಂದರೆ ಲೈಟ್ ಮುಂದೆಯಿಂದ ನಮ್ಮ ಮುಖದ ಮೇಲೆ ಯಾವ್ಯಾವ ಪಾಯಿಂಟ್ಸ್ ಮೇಲೆ ರಿಫ್ಲೆಕ್ಟ್ ಆಗುತ್ತೋ ದ್ಯಾಟ್ ಈಸ್ ಯುವರ್ ಹೈ ಪಾಯಿಂಟ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಬೇಸ್. ಐ ಆಮ್ ಯೂಸಿಂಗ್ ಆರೆಂಜ್ ಕಲರ್ ಕರೆಕ್ಟರ್ ಫಾರ್ ಮೈ ಡಾರ್ಕ್ ಸ್ಪಾಟ್ಸ್ ಮತ್ತು ಅಂಡರ್ ಐದು ಬ್ಯಾಗ್ಸ್ ಸರ್ಕಲ್ಸ್ ಎಲ್ಲೆಲ್ಲಿ ನನಗೆ ಡಿಸ್ಕಲರೇಷನ್ ಕಾಣಿಸ್ತಾ ಇದೆಯೋ ಐ ಆಮ್ ಯೂಸಿಂಗ್ ಇನ್ಸೈಡ್ ಕಾಸ್ಮೆಟಿಕ್ಸ್ ಅದು ಬಂದು ಒಂದು ಪ್ಯಾಲೆಟ್ ಇದೆ, ಇಟ್ ಇಸ್ ಕಾಲ್ಡ್ ದ ಮೀಡಿಯಮ್ ಶೇಡ್. ಆ್ಯಂಡ್ ಅದರಿಂದ ನಾನು ಕಲರ್ ಕರೆಕ್ಟರ್ ಕನ್ಸೀಲರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪರ್ಟಿಕ್ಯುಲರ್ ಲುಕ್. ಸೊ ನೆಕ್ಸ್ಟ್ ಆ್ಯಂಡ್ ಮೈ ಅಲ್ಟಿಮೇಟ್ ಫೇವ್ರೆಟ್ ಸ್ಟಿಕ್ ಫೌಂಡೇಶನ್, ದ್ಯಾಟ್ ಈಸ್ ಪಾಸ್ HD ಸ್ಟಿಕ್ ಫೌಂಡೇಶನ್ ಇನ್ ಗೋಲ್ಡನ್ ಹನಿ ಬೈ ಮೈ ಗ್ಲಾಮ್. ಸೊ ನಾನು ಇದನ್ನು ಒಂದು ಥಿನ್ ಲೇಯರ್ ಅಪ್ಲೈ ಮಾಡಿ ನೀಟಾಗಿ ಡ್ಯಾಂಪ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಡಿಪೆಂಡಿಂಗ್ ಆನ್ ಕವರೇಜ್ ನಿಮ್ಗೆ ಎಷ್ಟು ಬೇಕು ಅಂತ ನೀವು ಇದನ್ನು ಆ್ಯಡ್ ಮಾಡಿ ಬ್ಲೆಂಡ್ ಮಾಡ್ಬೋದು. ಐ ಜಸ್ಟ್ ಲೈಕ್ ವೆರಿ ಡ್ಯೂವಿ ಆ್ಯಂಡ್ ಲೈಟ್ ಕವರೇಜ್. ಆ್ಯಂಡ್ ಇವಾಗ ನಾನು ನನ್ನ ಸ್ಕಿನ್ ಟೋನ್ಗಿಂತ ಲಿಟಲ್ ಶೇಡ್ ಲೈಟರ್ ಕನ್ಸೀಲರ್ ತೊಗೊಂಡು ಐ ಆಮ್ ಹೈಲೈಟಿಂಗ್ ದ ಹೈ ಪಾಯಿಂಟ್ಸ್, ಅಂದರೆ ನನ್ನ ಟೀ ಝೋನ್ ಮತ್ತು ಅಂಡರ್ ಐಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಸಿನ್ಸ್ ಇಟ್ಸ್ ಅ ಈವ್ನಿಂಗ್ ಮೇಕಪ್ ಲುಕ್, ಹೈಲೈಟಿಂಗ್ ಮಾಡೋದ್ರಿಂದ ಅದು ಇನ್ನೂ ತುಂಬ ಜಾಸ್ತಿ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ. ಆಲ್ಸೋ ದಿಸ್ ವಿಲ್ ಗಿವ್ ದ ಎಫೆಕ್ಟ್ ಆಫ್ ಅ 3D ಮೇಕಪ್ ಲುಕ್. ಸೊ ಸೇಮ್ ಬ್ಯೂಟಿ ಬ್ಲೆಂಡರಿಂದ ನಾನು ನೀಟ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್, ನಾನು ಎಲ್ಲೆಲ್ಲಿ ಕಲರ್ ಕರೆಕ್ಟರ್ ಅಪ್ಲೈ ಮಾಡಿದ್ನೋ ನಾನು ಅಲ್ಲಿ ಒಂದು ಸ್ವಲ್ಪ ಕನ್ಸೀಲರ್ ಹಾಕಿ ನ್ಯೂಟ್ರಲೈಸ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ಪೂರ್ತಿ ಸ್ಕಿನ್ ಈವನ್ ಟೋನಾಗಿ ಕಾಣುತ್ತೆ. ಸೊ ನಾನಿವಾಗ ಫಿಟ್ ಮೀ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಓನ್ಲಿ ಆನ್ ದ ಸ್ಪೇಸಸ್ ವೇರ್ ಐ ಹ್ಯಾವ್ ಅಪ್ಲೈಡ್ ಕನ್ಸೀಲರ್. ನಾನು ಎಲ್ಲೆಲ್ಲಿ ಕನ್ಸೀಲರ್ ಹಾಕಿದ್ದೀನೋ ಅಲ್ಲಿ ನಾನು ಲೈಟ್ ಹ್ಯಾಂಡೆಡ್ ವಿತೌಟ್ ಎನಿ ಪ್ರೆಷರ್ ನಾನು ನನ್ನ ಮೇಕಪ್ನ ಸೆಟ್ ಮಾಡ್ತಾ ಇದ್ದೀನಿ. So after the powder I'm using setting spray. This is a Mars setting spray. I am in love with this particular product. ಯಾರಾದರೂ ಸೆಟ್ಟಿಂಗ್ ಸ್ಪ್ರೇ ಹುಡುಕ್ತಾ ಇದ್ದರೆ ಮಾರ್ಸ್ ಹ್ಯಾಸ್ ವಂಡರ್ಫುಲ್ ಸೆಟ್ಟಿಂಗ್ ಸ್ಪ್ರೇ ಯು ಗೈಸ್. ಸೊ ಇವಾಗ ನಾನು ಮೇಕಪ್ ರೆವಲ್ಯೂಷನ್ದು ಪ್ಯಾಲೆಟ್ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಕಾಲ್ಡ್ ದ ಸ್ಕಲ್ ಪ್ಯಾಲೆಟ್ ಆ್ಯಂಡ್ ಇಟ್ ಹ್ಯಾಸ್ ಬ್ರೌನ್ಸ್. ಸೊ ನಾನಿಲ್ಲಿ ವೆರಿ ಲೈಟ್ ಪೀಚ್ ಆ್ಯಂಡ್ ಆಫ್ ವೈಟ್ ಕೈಂಡ್ ಆಫ್ ಶೇಡ್ ತಗೊಂಡು ಟ್ರಾನ್ಸಿಷನ್ ಅಪ್ಲೈ ಮಾಡ್ತಾ ಇದ್ದೀನಿ ವಿತ್ ಅ ಆ್ಯಂಗ್ಯುಲರ್ ಬ್ರಷ್ ಪ್ರಿಸೈಸ್ ಆಗಿ ಇರೋದು ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಐ ಮೇಕಪ್ ಲುಕ್. ಸೊ ಇದನ್ನು ನಾನು ಲೈಟಾಗಿ ಬ್ಲೆಂಡ್ ಮಾಡಿ ಐ ಆಮ್ ಟೇಕಿಂಗ್ ಅ ಫ್ರಾಸ್ಟ್ ಐ ಶ್ಯಾಡೋ, ಸಮಥಿಂಗ್ ಇನ್ ಅ ಶೇಡ್ ಆಫ್ ಕಾಪರ್ ಆ್ಯಂಡ್ ಅ ಪೀಚಿಶ್ shade.
ಸೊ ಇದನ್ನು ನಾನು ಇನ್ನರ್ ಕಾರ್ನರ್ ಆಫ್ ದ ಐಸಿಂದ ಆಲ್ಮೋಸ್ಟ್ ಔಟರ್ ಕಾರ್ನರ್ವರೆಗೂ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಟು ಗಿವ್ ದಟ್ ಶೈನಿ ಎಫೆಕ್ಟ್ ಆನ್ ಟು ಯೋರ್ ಫೇಸ್. ಸೊ ಇದು ಮಾಡಿ ಆದಮೇಲೆ ವಾಟ್ ವಿ ಆರ್ ಡೂಯಿಂಗ್ ಅಂದರೆ ವಿ ಆರ್ ಜಸ್ಟ್ ಬ್ಲೆಂಡಿಂಗ್ ಇಟ್ ವಿತ್ ಅವರ್ ಫಿಂಗರ್ಸ್. ಆ್ಯಂಡ್ ಈಗ ದ ಹೀರೋ ಪ್ರಾಡಕ್ಟ್ ದ್ಯಾಟ್ ಈಸ್ ಯೋರ್ ಲಿಕ್ವಿಡ್ ಐಲೈನರ್ ಆರ್ ಲಿಕ್ವಿಡ್ ಐ ಶ್ಯಾಡೋ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಬೈ ಹೆಲುರೆರೋಡಾ. ಶಾಂಪೇನ್ ಕಲರ್ ರಿಶ್ ಗೋಲ್ಡ್ ಇಸ್ ವಾಟ್ ಐ ಆಮ್ ಯೂಸಿಂಗ್. ಸೊ ಇದನ್ನು ನಾನು ಇನ್ನರ್ ಕಾರ್ನರ್ ಟು ಮಿಡಲ್ ಆಫ್ ದ ಐಸ್ವರೆಗೂ ಅಷ್ಟೇ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಒಂದು ಶಿಮರ್ ಹಾಕೋಕ್ಕೆ ಬೇಸ್ ಆಗಿ ಕೂಡ ಇಟ್ ವರ್ಕ್ಸ್ ಆಸ್ ಅ ಬೇಸ್ ಇಸ್ ವೆಲ್ ಫಾರ್ ದ ಶಿಮರ್. ಸೊ ನಾನಿಲ್ಲಿ ಪ್ರೆಸ್ಡ್ ಗ್ಲಿಟರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಕೈಂಡ್ ಆಫ್ ಗ್ರೀನಿಶ್. ಸೊ ನಾನಿಲ್ಲಿ ಮಾರ್ಸ್ದೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ದೇ ಕ್ರಿಯೇಟ್ ವಂಡರ್ಫುಲ್ ಪ್ರಾಡಕ್ಟ್ ಫಾರ್ ಅಫೋರ್ಡಬಲ್ ಪ್ರೈಸ್. ಫಾರ್ಮ್ಯುಲೇಷನ್ಸ್ ಆಫ್ ಮಾರ್ಸ್ ಇಸ್ ಮೈ ಫೇವ್ರೆಟ್. ಸೊ ನಾನಿಲ್ಲಿ ಒಂದು ಫ್ಲಫಿ ಫ್ಲ್ಯಾಟ್ ಬ್ರಷ್ ತಗೊಂಡು ಲೈಟಾಗಿ ವಿತ್ ಝೀರೋ ಪ್ರೆಷರ್ ನಾನು ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಟು ಗಿವ್ ದಟ್ ಈವನ್ ಟೋನ್ಡ್ ಎಫೆಕ್ಟ್ ಆನ್ ಯುವರ್ ಐಸ್. ಸೊ ನಾನಿಲ್ಲಿ ಸೇಮ್ ಪ್ಯಾಲೆಟಲ್ಲಿ ದ ಡಾರ್ಕೆಸ್ಟ್ ಬ್ರೌನ್ ಚಾಕ್ಲೇಟ್ ಬ್ರೌನ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಮೈ ಔಟರ್ ಕ್ರೀಸ್. ನನ್ನ ಔಟರ್ ಕ್ರೀಸ್ನ ಡಿಫೈನ್ ಮಾಡೋಕ್ಕೋಸ್ಕರ ನಾನು ಈ ಪರ್ಟಿಕ್ಯುಲರ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ವಿತ್ ದ ಹೆಲ್ಪ್ ಆಫ್ ಫ್ಲಫಿ ಬ್ರಷ್ ಐ ಆಮ್ ಡೆಪಾಸಿಟಿಂಗ್ ಇಟ್ ಆ್ಯಂಡ್ ಬ್ಲೆಂಡಿಂಗ್ ಇಟ್ ಅಟ್ ದ ಸೇಮ್ ಟೈಮ್. ಸೊ ಡೆಪಾಸಿಟ್ ಮಾಡಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಟ್ರಾನ್ಸಿಷನ್ ಆ್ಯಂಡ್ ವೆರಿ ಕ್ರೀಸಿ ಎಫೆಕ್ಟ್ ಕಾಣುತ್ತೆ. ಲೈಕ್ ಇಟ್ ವಿಲ್ ಮೇಕ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಐ ಶ್ಯಾಡೋ ಶಿಮರ್ ಆ್ಯಂಡ್ ದ ಕ್ರೀಸ್. ಸೊ ನಾನಿಲ್ಲಿ ಒಂದು ವೈಟ್ ಐ ಶ್ಯಾಡೋ ತೊಗೊಂಡು ಬ್ರಾ ಬೋನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಫಾರ್ ದಟ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಯುವರ್ ಐಬ್ರೌಸ್ ಆ್ಯಂಡ್ ಯುವರ್ ಐ ಮೇಕಪ್. ಸೊ ಇವಾಗ ಐ ಆಮ್ ಯೂಸಿಂಗ್ ಅಗೇನ್ ದ ಮಾರ್ಸ್ ಲೈನರ್. ಸೊ ದಿಸ್ ಲೈನರ್ ಇಸ್ ಮೈ ಅಬ್ಸಲ್ಯೂಟ್ ಫೇವ್ರೆಟ್. ಐ ಯೂಸ್ ಇಟ್ ಆನ್ ರೆಗ್ಯುಲರ್ ಬೇಸಿಸ್. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕಿದ್ರು ದಿಸ್ ಲೈನರ್ ಡಸಂಟ್ ಸ್ಮಚ್. ಸೊ ಆ್ಯಂಡ್ ದ ಟಿಪ್ಸ್ ಆರ್ ವೆರಿ ವೆರಿ ಪ್ರಿಸೈಸ್. ಸೊ ನೀವೇನಾದರೂ ಪ್ರಿಸೈಸ್ ವಿಂಗ್ ಲೈನರ್ ಮಾಡಬೇಕಂದ್ರೆ ದಿಸ್ ಒನ್ ಈಸ್ ಮೈ ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟ್. ಸೊ ನಾನು ಒಂದು ಲಾಂಗ್ ವಿಂಗ್ ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. there was a time ನಾನು ವಿಂಗ್ ಲೈನರ್ ತುಂಬ ಜಾಸ್ತಿ ಅಪ್ಲೈ ಮಾಡ್ತಾ ಇದ್ದೆ. ಆವಾಗ ಐ ಯೂಸ್ ಟು ಯೂಸ್ ಅ ಲಾಟ್ ಆಫ್ ಸ್ಕೆಚ್ ಪೆನ್ಸ್ ಲೈಕ್ ದಿಸ್. ಇದು ನಿಮಗೆ ವಿಂಗ್ ಲೈನರ್ನ ಪ್ರಿಸಿಷನ್ನಲ್ಲಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯು ಕ್ಯಾನ್ ಯೂಸ್ ಲಿಕ್ವಿಡ್ ಲೈನರ್ ಆಲ್ಸೋ, ಬಟ್ ಐ ಪ್ರಿಫರ್ ಯೂಸಿಂಗ್ ಸ್ಕೆಚ್ ಲೈನರ್ ವೆನ್ ಐ ಆಮ್ ಡೂಯಿಂಗ್ ದಿಸ್ ಪ್ರಿಸೈಸ್ ವಿಂಗ್ ಲೈನರ್. ಸೊ ನಾನು ಇನ್ನೊಂದು ಲೈನರ್ನ ಆಫ್ ಕ್ಯಾಮ್ರಾ ಮಾಡಿದ್ದೀನಿ ಆ್ಯಂಡ್ ಸೆಟ್ಟಿಂಗ್ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರಿಂದ ನಾನು ನನ್ನ ಅಂಡರ್ ಐಸ್ನ ಸೆಟ್ ಮಾಡ್ತಾ ಇದ್ದೀನಿ ಸೊ ದಟ್ ದೆರ್ ಇಸ್ ನೋ ಶಿಮ್ಮರ್ ಫಾಲ್ ಆಫ್. ಸೊ ಬೇಸಿಕಲಿ ನೀವು ಪ್ರೆಸ್ ಗ್ಲಿಟರ್ ಯೂಸ್ ಮಾಡಿದ್ರೆ ಇಟ್ ಡಸಂಟ್ ಫಾಲ್. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಲಿಪ್ಸ್ಟಿಕ್. ಸೊ ನಾನಿಲ್ಲಿ ಬ್ರೌನ್ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಬೇಸಿಕಲಿ ಐಬ್ರಾವ್ ಪೆನ್ಸಿಲ್. ಸೊ ನೀವು ಡಾರ್ಕ್ ಬ್ರೌನ್ ಅಥವಾ ಎನಿ ಡಾರ್ಕ್ ಕಲರ್ ಪ್ಲಮ್ಮಿಶ್ ಶೇಡ್ ಲೈನರ್ಸ್ನ ಯೂಸ್ ಮಾಡ್ಬೋದು ಫಾರ್ ದಿಸ್ ಬ್ಯೂಟಿಫುಲ್ ಮೇಕಪ್ ಲುಕ್. ಟ್ರೈ ಟು ಕೀಪ್ ದ ಲಿಪ್ಸ್ ಬೋಲ್ಡ್ ಆ್ಯಂಡ್ ಡಾರ್ಕ್. ಸೊ ನಾನಿಲ್ಲಿ ನನ್ನ ನ್ಯಾಚುರಲ್ ಲೈನ್ಸ್ ಏನಿದೆಯೋ ಐ ಆಮ್ ಫಾಲೋಯಿಂಗ್ ದ್ಯಾಟ್ ಓನ್ಲಿ. ಐ ಆಮ್ ನಾಟ್ ಓವರ್ಲೈನಿಂಗ್ ಆರ್ ಅಂಡರ್ಲೈನಿಂಗ್ ಮೈ ಲಿಪ್ಸ್. ಸೊ ನಾನಿಲ್ಲಿ ಒಂದು ವೆರಿ ರಿಚ್ ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫ್ರಮ್ ಮೈ ಗ್ಲಾಮ್. ಯು ಕ್ಯಾನ್ ಆಲ್ಸೋ ಯೂಸ್ ಎನಿ ಅದರ್ ಡಾರ್ಕ್ ಲಿಪ್ಸ್ಟಿಕ್. ಐ ಡೋಂಟ್ ಥಿಂಕ್ ಈ ಲುಕ್ಗೆ ಲೈಟರ್ ಲಿಪ್ಸ್ಟಿಕ್ ವಿಲ್ ಸೂಟ್. ಸೊ ಐ ಆಮ್ ಯೂಸಿಂಗ್ ಅ ಮರೂನ್, ಬ್ಲಡ್ ಮರೂನ್ ಕೈಂಡ್ ಆಫ್ ಅ ಶೇಡ್ ಆ್ಯಂಡ್ ಮಿಕ್ಸಿಂಗ್ ಇಟ್ ವಿತ್ ಅ ಡಾರ್ಕ್ ಪರ್ಪಲ್ ಶೇಡ್. ನಾನು ಜಸ್ಟ್ ಒನ್ ಡ್ರಾಪ್ ಯೂಸ್ ಮಾಡಿದ್ದೀನಿ ಟು ಗಿವ್ ದಟ್ ಕೂಲ್ನೆಸ್ ಟು ದ ಲಿಪ್ಸ್ಟಿಕ್. ಸೊ ಇದು ಒಂದು ಬ್ಯೂಟಿಫುಲ್ ವ್ಯಾಂಪೈರ್ ಕಲರ್ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ಹೌ ಮೈ ಲಿಪ್ಸ್ಟಿಕ್
looks like. So last but not the least is your blush. Very very important. ನಾನು ಇಲ್ಲಿ ಹೈ ಪಾಯಿಂಟ್ಸ್ ಆಫ್ ಮೈ ಫೇಸಲ್ಲಿ ಮಾತ್ರ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಬ್ರಿಂಗಿಂಗ್ ಇಟ್ ಡೌನ್ ಟು ದ ಆ್ಯಪಲ್ಸ್ ಆಫ್ ಮೈ ಚೀಕ್ಸ್. ಜಸ್ಟ್ ಹಾಗೆ ವಿತ್ ದ ವೆರಿ ಲೈಟ್ ಪ್ರೆಷರ್ ಜಸ್ಟ್ ಯು ಹ್ಯಾವ್ ಟು ಪುಟ್ ಇಟ್ ಎವ್ರಿವೇರ್. ಆ್ಯಂಡ್ ನಾನಿಲ್ಲಿ ಪ್ಲಮ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಫಾರ್ more coverage down to my neck and my ears. So I'm just adding one little layer of it. ಮುಖದ ಸ್ಕಿನ್ನ ಮತ್ತು ಕತ್ತದ ಸ್ಕಿನ್ನ ಈವನ್ ಟೋನ್ ಮಾಡೋಕ್ಕೋಸ್ಕರ. So never ever forget your ear. A party makeup look without a highlighter is always a fail. So ನಾನಿಲ್ಲಿ ವೆರಿ ವೈಟಿಶ್ ಪರ್ಲಿಶ್ ಹೈಲೈಟರ್ ಅಂತ ಹೇಳ್ಬೋದು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ದ ಪ್ಯಾಲೆಟ್ ಸ್ವಿಸ್ ಬ್ಯೂಟಿ. ದಿಸ್ ಇಸ್ ದ ಓನ್ಲಿ ಬ್ಲಷ್ ಪ್ಯಾಲೆಟ್ ದಟ್ ಐ ಓನ್ ಆ್ಯಂಡ್ ಐ ಆಬ್ಸಲ್ಯೂಟ್ಲಿ ಲವ್ ದ ಶೇಡ್ಸ್ ಆಫ್ ದಿಸ್. ಸೊ ಇದನ್ನು ನಾನು ಅಗೇನ್ ಹೈ ಪಾಯಿಂಟ್ಸ್ ಆಫ್ ಮೈ ಫೇಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಲಿಕ್ವಿಡ್ ಅಥವಾ ಸ್ಟಿಕ್ ಹೈಲೈಟರ್ ಕೂಡ ಯೂಸ್ ಮಾಡ್ಬೋದು. ಬಟ್ ಐ ಫೀಲ್ ಪೌಡರ್ ಹೈಲೈಟರ್ಸ್ ಆರ್ ಮೋರ್ ಎನ್ಹ್ಯಾನ್ಸ್ಮೆಂಟ್ ಫಾರ್ ಯೋರ್ ಮೇಕಪ್ ಲುಕ್. ಸೊ ನಾನು ಇದನ್ನು ನೀಟಾಗಿ ವಿತ್ ಅ ವೆರಿ ಪ್ರಿಸೈಸ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಟು ಸೆಟ್ ಆಲ್ ದಿಸ್ ಮೇಕಪ್ ನಾನು ಮ್ಯಾಟ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ದ ಎಂಟೈರ್ ಫೇಸ್. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಫ್ ಯು ಡಿಡ್ ಸೊ ದೆನ್ ಯು ಗೈಸ್ ನೋ ದ ಡ್ರಿಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ವಿಡಿಯೋಸ್ ಬೇಕು ಅಂದರೆ ಪುಟ್ ಡೌನ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಐ ವುಡ್ ಲವ್ ಟು ಕ್ರಿಯೇಟ್ ಇಟ್ ಫಾರ್ ಯು ಗೈಸ್. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಶಿಮರ್ನ ಯೂಸ್ ಮಾಡಿದ್ದೀವಿ, ವಿಚ್ ಇಸ್ ನಾಟ್ ಸಮಥಿಂಗ್ ದಟ್ ಐ ವುಡ್ ಡೂ ಆನ್ ಅ ರೆಗ್ಯುಲರ್ ಬೇಸಿಸ್. ಸೊ ಐ ಹೋಪ್ ನೀವೆಲ್ಲರೂ ಇದರಿಂದ ಏನಾದರೂ ಕಲ್ತ್ರಿ ಅಂತ. So until next time, stay tuned, take care, bye bye. Love you guys. Keep watching, keep learning, and wish you guys a very very happy new year.